ನಮಸ್ಕಾರ ಎಲ್ರಿಗೂ. ತುಂಬ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಈ ವಿಡಿಯೋನ ಒಂದು ಅವೇರ್ನೆಸ್ಗೋಸ್ಕರ ಮಾಡ್ತಾ ಇರೋದು. ಸುಮಾರು ಲಾಸ್ಟ್ ಒನ್ ವೀಕಿಂದ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮಕ್ಕಳ ಕಳ್ಳತನದ ವಿಷಯದ ಬಗ್ಗೆ ಒಂದು ವಿಡಿಯೋಸ್ ತುಂಬಾ ಹರಿತಾ ಇದೆ. ಇದು ವದಂತಿನ ನಿಜಾನ ಅಂತ ಒಂದೂ ಗೊತ್ತಿಲ್ಲ. ಆದರೆ ನಮ್ಮ ಸುತ್ತಮುತ್ತ ನೋಡೋದಾದರೆ ನಮ್ಮ ದೇಶದಲ್ಲಿ ಮಕ್ಕಳ ಕಳ್ಳತನ ಅಂತೂ ನಡೀತಾನೇ ಇದೆ. ಅದರಲ್ಲೂ ಈ ಸಮ್ಮರ್ ಸೀಸನ್ ಬರುತ್ತೆ ನೋಡಿ, ಈ ಸೀಸನ್ ಥರ ಈ ಸೀಸನ್ಗಳಲ್ಲಿ ತುಂಬಾ ಮಕ್ಕಳು ಕಳ್ಳತನ ಮಾಡೋದು ಶುರು ಹಚ್ಕೊಬಿಟ್ಟಿರ್ತಾರೆ. ಯಾಕಂದರೆ ಮಕ್ಕಳಿಗೆ ಲೀವ್ ಸಿಗೋದು ಹಾಗೆ ಆಚೆ ಓಡಾಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ಇದೇ ಒಂದು ಬಿಸ್ನೆಸ್ ಅಂತ ಮಾಡ್ತಾ ಇದ್ದಾರೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ನನಗಂತೂ ನಿಜವಾಗ್ಲೂ ಒಂದು ಗೊತ್ತಿಲ್ಲ. ನಮ್ಮ ಸುತ್ತಮುತ್ತನೇ ಅಂದರೆ ಈ ವಿಡಿಯೋಸ್ ಎಲ್ಲ ವದಂತಿ ಅಂತ ಅಂದ್ಕೊಂಡ್ರು ನಾನೇನೆ ನಮ್ಮ ಸುತ್ತಮುತ್ತನೇ ನಾನು ನೋಡಿದ್ದೀನಿ. ನಮ್ಮ ಏರಿಯಾದಲ್ಲೇ ಲಾಸ್ಟ್ ಇಯರ್ ಇದೇ ಟೈಮಲ್ಲೇ ಒಂದು ಮಕ್ಕಳ ಕಳ್ಳತನ ಮಾಡುವಂಥ ಗ್ಯಾಂಗ್ ಸಿಕ್ಕಾಕೊಂಡಿತ್ತು. ಇದರಲ್ಲಿ ಜೆಂಟ್ಸ್ ಯಾರೂ ಇಲ್ಲ, ಯಾಕಂದರೆ ಜೆಂಟ್ಸ್ ಯಾರಾದರೂ ಇದ್ದರೆ ಸರಿಯಾಗಿ ಹಿಡ್ಕೊಂಡು ಹೊಡಿತಾರೆ ಅಂತ ಗೊತ್ತು. ಸೊ ಹೆಂಗಸರನ್ನ ಮುಂದೆ ಬಿಟ್ಟು ಇಂಥ ಕೆಲಸನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಗೊತ್ತಲ್ಲ, ಹೆಂಗಸರು ಅಂದ್ರೇ ಫಸ್ಟೇ ಅಯ್ಯೋ ಪಾಪ ಅನ್ನೋ ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ. ಸೊ ತುಂಬಾ ಹುಷಾರಾಗಿರಬೇಕು, ನಾವೇನೇ ತುಂಬ ಹುಷಾರಾಗಿರಬೇಕು. ಮತ್ತು ಹೆಂಗಸರೇ ಈ ಥರ ಮಾಡ್ತಾರೆ ಅಂದರೆ ಅವ್ರಿಗೇನು ಮನುಷ್ಯತ್ವ ಇರಲ್ವ? ಈ ಮಕ್ಕಳನ್ನ ಕಳ್ಳತನ ಮಾಡಿ ಏನು ಮಾಡ್ತಾರೆ ಅಂತ ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ, ನೆನೆಸ್ಕೊಳ್ಳೋದಕ್ಕೂ ಆಗಲ್ಲ. ಅದೆಲ್ಲ ಇನ್ನೂ ತಿಳ್ಕೊಳಕ್ಕೆ ಹೋದರೆ ತಿಳ್ಕೊಳ್ಳೋ ಶಕ್ತಿನೂ ನಮಗಿಲ್ಲ. ಅಂಥ ಒಂದು ವಿಕೃತ ಮನಸ್ಸನ್ನು ಹೊಂದಿರುವಂಥವ್ರು ಇವರು. ನಿಜವಾಗ್ಲೂ ಪೇರೆಂಟ್ಸ್ ಆಗಿ ನಾವೇನೇ ತುಂಬ ಹುಷಾರಾಗಿರಬೇಕು. ಮತ್ತು ಮಕ್ಕಳಿಗೆ ನಾವು ಕೆಲವೊಂದು ವಿಷಯನ ಹೇಳ್ಕೊಡ್ಬೇಕಾಗುತ್ತೆ. ಹುಷಾರಾಗಿರೋದಕ್ಕೆ ಧೈರ್ಯ ಹೇಳ್ಕೊಡ್ಬೇಕಾಗುತ್ತೆ, ಹೆದರ್ಕೋಬಾರ್ದು ಅಂತ ಹೇಳಿ. ಮತ್ತು ಯಾರಾದರೂ ಸ್ಟ್ರೇಂಜರ್ಸ್ ಯಾರಾದರೂ ಇದ್ದರೆ ಹೋಗಬಾರ್ದು ಅಂತ ಹೇಳಬೇಕು. ಇವಾಗ ಚಾಕ್ಲೇಟು, ಬಿಸ್ಕೆಟು ಏನೇನೋ ಕೊಟ್ಟು ಪುಸಲಾಯಿಸ್ತಾರೆ. ಅದರಿಂದ ಹೇಗೆ ನಾವು ಹುಷಾರಾಗಿರಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಮಕ್ಕಳ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ. ಲೈಕ್ ಡ್ಯಾನ್ಸಿಂಗು, ಸಿಂಗಿಂಗು, ಫರ್ದರ್ ಆ್ಯಕ್ಟಿವ್ಸ್ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀವಿ, ಓಕೆ. ಆದರೆ ಇನ್ನು ಕೆಲವರು ಮಕ್ಕಳು ಹೋಗುವಂತಹ ಸ್ಕೂಲು, ಟ್ಯೂಷನ್ಸು ಮತ್ತು ಸ್ಪೋರ್ಟ್ಸ್ಗೆಲ್ಲಾದರೂ ಹೋಗುವಂತಹ ಒಂದು ಪ್ಲೇಸಸ್ ಕಾಣೋ ಥರ ಅಪ್ಲೋಡ್ ಮಾಡೋದು ಬೇಡ. ಯಾಕಂದರೆ ಅದರಿಂದ ಸೇಫ್ಟಿ ಅಲ್ಲ. ಸ್ಕೂಲ್ ನೇಮ್ಸ್ ಎಲ್ಲ ಫೈಂಡ್ ಔಟ್ ಆಗುತ್ತೆ. ಕೆಲವೊಂದು ಸೀಕ್ರೆಟ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ ಮಕ್ಕಳ ಒಂದು ವಿಷಯದಲ್ಲಿ ಅನ್ನೋದು ನನ್ನ ಒಂದು ಅನಿಸಿಕೆ. ಮಕ್ಕಳಿಗೆ ನಮ್ಮ ಒಂದು ಮೊಬೈಲ್ ನಂಬರ್ನ ಹೇಳ್ಕೊಡ್ಬೇಕು. ಮತ್ತು ನಮ್ಮ ಒಂದು ಅಡ್ರೆಸ್ ಮನೆ ಅಡ್ರೆಸ್ನ ಅವ್ರಿಗೆ ಈ ಥರ ಲ್ಯಾಂಡ್ ಮಾರ್ಕ್ ಅಂತ ಹೇಳಿ ತಿಳಿಸಿದರೆ ಅದೊಂಥರ ಅವ್ರಿಗೂ ಒಂದು ಸೇಫ್ಟಿ ಅಂತ ಹೇಳ್ಬೋದು. ನೆಕ್ಸ್ಟು ಈ ಸ್ಕೂಲ್ ಜಾಯಿನ್ ಮಾಡಿಸೋ ವಿಷಯಕ್ಕೆ ಬಂದರೆ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಲೈಕ್ LKG, UKG ಇಂಥ ಮಕ್ಕಳನ್ನ ತುಂಬ ದೂರ ಸ್ಕೂಲ್ಗೆ ಹಾಕೋ ಬದಲು ಸುತ್ತಮುತ್ತ ಇರುವಂತಹ ಹತ್ರ ಇರುವಂತಹ ಸ್ಕೂಲ್ಗೆ ಹಾಕೋದು ಸೇಫ್ಟಿ ಅಂತ ನನ್ನ ಅನಿಸಿಕೆ. ಸೊ ಆದಷ್ಟು ನಾವು ಹುಷಾರಾಗಿರಬೇಕು. ಇಂಥ ಮಕ್ಕಳು ಕಳ್ಳತನ ಮಾಡುವಂತಹ ಒಂದು ಅಂಥ ಕೆಲಸ ಮಾಡುವಂಥವ್ರ ನಮ್ಮ ಮನಸ್ಸನ್ನು ಆ ದೇವರು ಪರಿವರ್ತನೆ ಮಾಡಲಿ ಅಂತ ಬೇಡ್ಕೊತೀನಿ. ಬೇರೆ ಆಪ್ಷನ್ ಇಲ್ಲ. ನಾವೆಲ್ಲರೂ ಸೇಫಾಗಿರ್ಬೇಕಂತೆ, ಮಕ್ಕಳು ಸೇಫಾಗಿರಬೇಕು ಅಂದರೆ ನಿಜವಾಗ್ಲೂ ದೇವರೇ ಕಾಪಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ಪ್ರಪಂಚದಲ್ಲಿ ಎಷ್ಟೋ ಕೆಟ್ಟ ಜನ ಇರುವಂತಹ ಒಂದು ಪ್ರಪಂಚದಲ್ಲಿ ಒಂದು ಸುಂದರವಾದ ಗಾರ್ಡನ್ ಅಂತ ಹೇಳಿದರೆ ಅದು ಮಕ್ಕಳು. ಆ ಒಂದು ಗಾರ್ಡನ್ನ ದೇವರು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.